ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವಿವತ್ತು ನೋಡೋಣ ರಾಮನಗರ ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳ ಸಂಪೂರ್ಣ ವಿವರದ ಬಗ್ಗೆ ನಾವು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್ ನೀವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗ್ಬಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವ ಎಲ್ಲ ನೋಟಿಫಿಕೇಷನ್ಗಳ ವೀಡಿಯೋವನ್ನು ಮೊದಲು ಪಡಿಬೋದು. ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿಯವರು ಕೇಳಿರೋ ರೀತಿಯಲ್ಲಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿದ್ರು, ನೀವು ರಾಮನಗರ ಜಿಲ್ಲೆಯ ವಿಡಿಯೋವನ್ನು ಸಂಪೂರ್ಣ ವಿವರವನ್ನು ಕೊಡಿ ಅಂತೇಳಿ. ನಾನು ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ರಾಮನಗರ ಜಿಲ್ಲೆಯ ಸಂಪೂರ್ಣ ವಿವರವನ್ನು ನಾನು ನಿಮಗೆ ತಿಳಿಸ್ಕೊಡಲಿಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ರಾಮನಗರ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಇಲ್ಲಿ 75 ಪೋಸ್ಟ್ಗಳು ಖಾಲಿ ಇದ್ದಾವೆ. ಇಲ್ಲಿ ನೋಡಿ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 75 ಖಾಲಿ ಹುದ್ದೆಗಳ ವರ್ಗೀಕರಣದ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂತ ಗೊತ್ತಲ್ಲ, ಹೋಗಿ ಒಂದು ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈಗ ನೋಡೋಣ, ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡಿ, GM ಕ್ಯಾಟಗರಿಯವ್ರದ್ದು ನೋಡಿದ್ರೆ ಇಲ್ಲಿ 38 ಪೋಸ್ಟ್ಗಳು ಖಾಲಿ ಇದ್ದು, ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ 9, ಮಾಜಿ ಸೈನಿಕರಿಗೆ 4, ಯೋಜನಾ ನಿರತಗೊಂಡ ಅಭ್ಯರ್ಥಿಗೆ 2, ಕನ್ನಡ ಮಾಧ್ಯಮಕ್ಕೆ 2, ಇತರರಿಗೆ 21 ಪೋಸ್ಟ್ಗಳು ಖಾಲಿ ಇದ್ದು, ಈ ಎಲ್ಲವನ್ನು ಭರ್ತಿ ಮಾಡ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಇಲ್ಲಿ ನೋಡಿ, 38 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು, GM ಕ್ಯಾಟಗರಿಯವರಿಗೆ ಇಲ್ಲಿ ಎಷ್ಟು ಕಟ್ ಆಫ್ ಲಿಸ್ಟು ಇಲ್ಲಿ ನಿಲ್ಲಬಹುದು ಅಂತ ಹೇಳಿ ನಾನು ಇಲ್ಲಿ ನೋಡೋದಾದರೆ, ರಾಮನಗರ ಜಿಲ್ಲೆಯಲ್ಲಿ GM ಕ್ಯಾಟಗರಿಯವರಿಗೆ 75+ ನಿಮ್ಮ ಸ್ಕೋರ್ ಇದ್ದರೆ ನಿಮ್ಮ ಲಿಸ್ಟು 1:1 ಸೆಲೆಕ್ಟ್ 1:5 ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೀವೇನಾದರೂ 1:1 ನಿಮ್ಮ ಲಿಸ್ಟ್ ನಮಗೆ ಬೇಕೇ ಬೇಕು ಪೋಸ್ಟ್ ಅಂತ ಹೇಳಿದರೆ 76+ ಮಾಡಿದ್ರೆ ನಿಮ್ಮ ನೇಮ್ 1:1 ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಫ್ರೆಂಡ್ಸ್, ನಾನು ಇದನ್ನು ಯಾವ ರೀತಿ ಮಾಡಿದ್ದೇನೆ ಅಂದರೆ 1 or 2 or 3 ಇಯರ್ಸ್ದು ಫುಲ್ ಅನಲೈಸ್ ಮಾಡಿಬಿಟ್ಟು ನಾನು ನಿಮಗೆ ಈ ವಿಡಿಯೋನ ಹಾಕ್ತಾ ಇರೋದು ಮತ್ತು ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಈ ಎಲ್ಲ ವಿವರಗಳನ್ನು ನಾನು ಎಲ್ಲದು 2 or 3 ಇಯರ್ಸನ್ನು ಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋದು. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ನಿಮ್ಮ ಎಲ್ಲ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಬೇರೆ ಯಾವುದೇ ಯೂಟ್ಯೂಬರ್ಸು ಮಾಡದೇ ಇರ್ಬೋದು, ನಾನು ನಿಮಗೆ ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡ್ತಕ್ಕಂಥ ಎಲ್ಲ ಇದನ್ನು ಮಾಡ್ತೇನೆ. ನನ್ನ ವರ್ಕ್ ನಡುವೆ ನಿಮಗೆ ಫ್ರೀ ಇದ್ದರೆ ಎಲ್ಲ ಕಮೆಂಟ್ಸ್ಗೂ ಫ್ರೀ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೇನೆ. ಇಲ್ಲಿ SC ಕ್ಯಾಟಗರಿಯವ್ರದ್ದು ಇಲ್ಲಿ ನೋಡ್ತಾ ಬಂದರೆ, ಪರಿಶಿಷ್ಟ ಜಾತಿಯವ್ರದ್ದು 11 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು, 1:5 ಎಷ್ಟು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ನೋಡೋದಾದರೆ 55 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಇಲ್ಲೆಲ್ಲ ಇದ್ರದ್ದು ವಿಡಿಯೋನ ಸಂಪೂರ್ಣವಾಗಿ ನೋಡೋದಾದರೆ, ಇಲ್ಲಿ ST ಕ್ಯಾಟಗರಿಯವರಿಗೆ 2 ಗ್ರಾಮೀಣ ಅಭ್ಯರ್ಥಿಗೆ, 1 ಮಾಜಿ ಸೈನಿಕರಿಗೆ, 8 ಇತರೆ ಅಭ್ಯರ್ಥಿಗೆ ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿದ್ದು, ಇಲ್ಲಿ 55 ಮೆಂಬರ್ಸ್ನ 1:5 ಸೆಲೆಕ್ಟ್ ಮಾಡ್ತಾರೆ. ಫ್ರೆಂಡ್ಸ್, ನೀವು 1:5 ಸೆಲೆಕ್ಟ್ ಆಗಬೇಕು ಅಂತ ಹೇಳಿದರೆ ನಿಮ್ಮ ಮಾರ್ಕ್ಸ್ ಎಷ್ಟಿರಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, 72+ ನಿಮ್ಮ ಮಾರ್ಕ್ಸ್ ಇದ್ದರೆ ನಿಮ್ಮ ಲಿಸ್ಟು 1:5 ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇಲ್ಲಿ ಇದ್ದಾವೆ. ಫ್ರೆಂಡ್ಸ್ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ST ಕ್ಯಾಟಗರಿಯವ್ರದ್ದು ನೋಡಿದರೆ, ಪರಿಶಿಷ್ಟ ಪಂಗಡದಲ್ಲಿ 2 ಮಾತ್ರ ಖಾಲಿ ಇದ್ದು, 1 ಮಾಜಿ ಸೈನಿಕರಿಗೆ ಇಲ್ಲಿ ಮೀಸಲಿಟ್ಟಿದ್ದಾರೆ, 1 ಮಾತ್ರ ಗ್ರಾಮೀಣ ಅಭ್ಯರ್ಥಿಗೆ ಇಲ್ಲಿ ಮೀಸಲಿಟ್ಟಿದ್ದಾರೆ. ಗ್ರಾಮೀಣ ಅಭ್ಯರ್ಥಿಗೆ ಇಲ್ಲಿ 1 ಪೋಸ್ಟ್ ಖಾಲಿ ಇರೋದ್ರಿಂದ 1:5 5 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಒಬ್ಬರನ್ನ ಆಯ್ಕೆ ಮಾಡ್ಕೋತಾರೆ. ಆಯ್ಕೆ ಮಾಡೋ ವಿಧಾನ ನಿಮಗೆ ಗೊತ್ತು, ಫಿಸಿಕಲ್ಲು, ಮೆಡಿಕಲ್ಲು ಮತ್ತು ಇಂಟರ್ವ್ಯೂವಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ST ಕ್ಯಾಟಗರಿಯವ್ರಿಗೆ 73+ ನಿಮ್ಮ ಸ್ಕೋರ್ ಇದ್ದರೆ ನೀವು 1:5 ಮತ್ತು 1:1 ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ನೆಕ್ಸ್ಟು ಇಲ್ಲಿ ಪ್ರವರ್ಗ 1ರಲ್ಲಿ ನೋಡಿದರೆ 3 ಹುದ್ದೆಗಳು ಇಲ್ಲಿ ಖಾಲಿ ಇದ್ದು, 1 ಗ್ರಾಮೀಣ ಅಭ್ಯರ್ಥಿಗೆ ಮತ್ತು 2 ಇತರೆ ಅಭ್ಯರ್ಥಿಗೆ ಇಲ್ಲಿ ಖಾಲಿ ಇದ್ದು, 3 ಪೋಸ್ಟಿಂದ ಇಲ್ಲಿ 15 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ 1:5. ಇದರಿಂದ ನೀವು ನಿಮ್ಮ ಸ್ಕೋರು 74+ ಇದ್ದರೆ ರಾಮನಗರ ಜಿಲ್ಲೆಯಲ್ಲಿ ನಿಮ್ಮ ನೇಮ್ ಲೀಸ್ಟಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದ್ದು, 1:1 ನೀವು ಸೆಲೆಕ್ಟ್ ಆಗಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಹುದ್ದೆಗೆ ನಿಮ್ಮ ನೇಮ್ ಅಲ್ಲಿ ಇರುತ್ತೆ. ಓಕೆ, ಇಲ್ಲಿ ಪ್ರವರ್ಗ 2 ಏದು ಇಲ್ಲಿ ನೋಡ್ತಾ ಹೋದರೆ
11 ಪೋಸ್ಟ್ಗಳು ಖಾಲಿ ಇದ್ದಾವೆ. ಸೇಮ್ 1:5ನಲ್ಲಿ ಇಲ್ಲಿ 55 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು 11 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ನೀವು 2A ಕ್ಯಾಟಗರಿಯವ್ರದ್ದು ಇಲ್ಲಿ ನೋಡಿ, ನಿಮ್ಮ ಕಟ್ ಆಫ್ ಲಿಸ್ಟ್ ಎಷ್ಟು ನಿಲ್ಲಬಹುದು ಅಂತೇಳಿ ಇಲ್ಲಿ ನೋಡಿದ್ರೆ 70+ ನಿಮ್ಮ ಮಾರ್ಕ್ಸ್ ಇದ್ದರೆ ನೀವು 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ. ನೆಕ್ಸ್ಟು 2B ಕ್ಯಾಟಗರಿಯವ್ರದ್ದು 3 ಪೋಸ್ಟ್ ಇದೆ. ಒಂದು ಗ್ರಾಮೀಣ ಅಭ್ಯರ್ಥಿಗೆ ಮತ್ತು 2 ಇತರೆ ಅಭ್ಯರ್ಥಿಗೆ ಇಲ್ಲಿ ಖಾಲಿ ಇದ್ದು 15 ಮೆಂಬರ್ಸ್ನ 1:5ಗೆ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದು 1:1ಗೆ ಸೆಲೆಕ್ಟ್ ಆಗಬೇಕು ಅಂದರೆ ನಿಮ್ಮ ಸ್ಕೋರ್ ಎಷ್ಟಿರಬೇಕು ಅಂತ ಇಲ್ಲಿ ನೋಡೋದಾದರೆ 2B ಕ್ಯಾಟಗರಿಯವ್ರದ್ದು ಇಲ್ಲಿ ನೋಡಿ 72+ ನಿಮ್ಮ ಮಾರ್ಕ್ಸ್ ಇದ್ದರೆ ನೀವು 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ನೆಕ್ಸ್ಟು 3A ಕ್ಯಾಟಗರಿಯವ್ರದ್ದು ಇಲ್ಲಿ ನೋಡ್ತಾ ಹೋದರೆ ಅದು ಸೇಮ್ 3 ಪೋಸ್ಟ್ಗಳು ಖಾಲಿ ಇದ್ದು, ಒಂದು ಗ್ರಾಮೀಣ ಅಭಿವೃದ್ಧಿ, ಒಂದು ಇತರೆ ಅಭ್ಯರ್ಥಿಗಳೇ ಇಲ್ಲಿ ಪೋಸ್ಟ್ ಖಾಲಿ ಇದ್ದು ನೀವು 3A ಕ್ಯಾಟಗರಿಯವರು ನಿಮ್ಮ ಲಿಸ್ಟ್ 1:1ನಲ್ಲಿ ನೀವು ಸೆಲೆಕ್ಟ್ ಆಗಬೇಕು ಅಂದರೆ ನಿಮ್ಮ ಸ್ಕೋರು 70+ ಇಲ್ಲಿ ನಿಮ್ಮ ಸ್ಕೋರ್ ಇರಬೇಕಾಗಿರುತ್ತೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ 2B ಕ್ಯಾಟಗರಿಯವ್ರದ್ದು 4 ಪೋಸ್ಟ್ಗಳು ಖಾಲಿ ಇದ್ದು ಗ್ರಾಮೀಣ ಅಭ್ಯರ್ಥಿಗೆ 2 ಪೋಸ್ಟ್ ಮತ್ತು ಒಂದು ಕನ್ನಡ ಮಾಧ್ಯಮಕ್ಕೆ ಮತ್ತು ಇತರೆ 1 ಪೋಸ್ಟ್ ಖಾಲಿ ಇದ್ದಾವೆ. ಇಲ್ಲಿ ಒಟ್ಟಾರೆಯಾಗಿ 4 ಪೋಸ್ಟ್ಗಳು ಖಾಲಿ ಇದ್ದು 1:5ಗೆ ಇಲ್ಲಿ 20 ಮೆಂಬರ್ಸ್ನ 20 ಕ್ಯಾಂಡಿಡೇಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ 4 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ಇಲ್ಲಿ 3B ಕ್ಯಾಟಗರಿಯವ್ರದ್ದು ಎಷ್ಟು ಕಟ್ ಆಫ್ ನಿಲ್ಲಬಹುದು ಅಂತೇಳಿ ನಾವಿಲ್ಲಿ ನೋಡೋದಾದರೆ ಮ್ಯಾಕ್ಸಿಮಮ್ ಆಗಿ 75+ ನಿಮ್ಮ ಸ್ಕೋರ್ ಇದ್ದರೆ ನೀವು 1:1ನಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಫ್ರೆಂಡ್ಸ್, 1:1 ನಿಮ್ಮ ಮಾರ್ಕ್ಸ್ ಇದ್ದರೆ ನೀವು ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವುದೇ ಥರನಾದ ಡೌಟ್ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ರಾಮನಗರ ಜಿಲ್ಲೆಯಲ್ಲಿ ನಾನು ನಿಮ್ಮ ಎಲ್ಲ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೇನೆ. ಯಾವುದೇ ಯೂಟ್ಯೂಬರ್ಸು ನಿಮಗೆ ರಿಪ್ಲೈ ಮಾಡದೇ ಇರ್ಬೋದು, ನಾನು ಮಾತ್ರ ನಿಮಗೆ ಕನ್ಫರ್ಮ್ ಆಗಿ ರಿಪ್ಲೈ ಮಾಡೇ ಮಾಡ್ತೀನಿ. ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನನಗೆ ಏನಿಲ್ಲ, ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೊಡೋದ್ರಿಂದ ನಿಮಗೆ ನಾನು ಹೆಚ್ಚು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ನನಗೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ, ನಿಮಗೂ ಕೂಡ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್